ಮತ್ತೇನು ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಾಕ್ಯ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಸಾಕು. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಅಂತೂ ಜನರು ನಿಮಗೆ ಏನನ್ನ ಮಾಡಬೇಕೆಂಬುದಾಗಿ ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ಮೊದಲು ನೀವು ಅವರಿಗೆ ಮಾಡಬೇಕು. ಹಲ್ಲೆಲೂಯಾ. ಆದ್ರೆ ಇವತ್ತಿನ ದಿನದಲ್ಲಿ ಏನು, ನಮಗೆ ಏನಾಗಬೇಕೆಂಬುದಾಗಿ ಅಪೇಕ್ಷಿಸುತ್ತೀವೋ ಅದನ್ನು ನಾವು ಮೊದಲು ಮಾಡಲ್ಲ, ಅವರು ನಮಗೆ ಮೊದಲು ಮಾಡಬೇಕಂತ ನಾವು ಯೋಚಿಸ್ತೀವಿ, ಉಲ್ಟಾ ಯೋಚಿಸ್ತೀವಿ. ಹೌದಾ ಇಲ್ವಾ? ಯಾವತ್ತು ವಾಕ್ಯಕ್ಕೆ ಉಲ್ಟಾ ಜೀವಿಸುವವರು ಯೋಚಿಸುವವರು ನಾವಾಗಿರಬಾರ್ದು. ವಾಕ್ಯ ಏನು ಹೇಳ್ತದೆ ಅದಕ್ಕೆ ಸೀದಾ ಜೀವಿಸುವವರು ನಾವಾಗಿರ್ಬೇಕು. ವಾಕ್ಯ ಹೇಳ್ತದೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂಬುದಾಗಿ ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಮೊದಲು ಅವರಿಗೆ ಮಾಡಬೇಕು, ಆಮೇಲೆ ನೀವು ಅವರಿಂದ ಬಯಸಬೇಕು. ಆದರೆ ನಾವು ನೋಡಿ ಏನು ಮಾಡ್ತೇವೆ ಇವತ್ತು, ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ವ್ಯಕ್ತಿ ಬಯಸೋದೇನು? ಬೇರೆಯವರಿಂದ ನನಗೆ ಒಂದು ಒಳ್ಳೆ ಗೌರವ ಸಿಗಬೇಕು. ಹೌದಾ ಇಲ್ವಾ? ಬೇರೆಯಿಂದ ನಾವು ಒಳ್ಳೆ ಗೌರವನ ಬಯಸ್ತೇವೆ. ಪ್ರೈಸ್ ಗಾಡ್. ಹಾಮಾನನು ಕೂಡ ಏನು, ಹಾಮಾನ ಅದೇ ಬಯಸಿದ್ದು. ಮೊರ್ದೆಕೈಯಿಂದ ನನಗೆ ಒಂದೇ ಒಳ್ಳೆ ಗುಡ್ ಮಾರ್ನಿಂಗೋ ಅಥವಾ ನಮಸ್ಕಾರವೋ ಅಥವಾ ಏನೋ ಒಂದು ಒಳ್ಳೇದು ಬರುತ್ತೆ ಅಂತ ನೋಡ್ದ ಹಾಮಾನ. ಅಲ್ಲೆಲ್ಲೋ ಯಾರಿಂದ? ಮೊರ್ದೆಕೈಯಿಂದ. ಆದರೆ ಗುಡ್ ಮಾರ್ನಿಂಗು ಬರಲಿಲ್ಲ, ನಮಸ್ಕಾರವೂ ಬರಲಿಲ್ಲ. ಹಾಮಾನಿಗೆ ಏನಾಯ್ತು? ಮೊರ್ದೆಕೈ ಮೇಲೆ ದ್ವೇಷ ಬಂತು, ಕೋಪ ಬಂತು, ಹೊಟ್ಟೆ ಕಿಚ್ಚು ಬಂತು. ಏನಾದರೂ ಮಾಡಿ ಒಂದು ನಮಸ್ಕಾರ ಮಾಡಲಿಲ್ಲ ಇವನು, ನನಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲಲ್ಲ ಇವನು ಸುಮ್ಮನೆ ಬಿಡೋಕ್ಕಾಗ್ತದಾ? ಇವನನ್ನು ಹೇಗಾರು ಮಾಡಿ ನಾಶ ಮಾಡಬೇಕು. ಇವನನ್ನು ಮಾತ್ರವಲ್ಲ, ಇವನ ಕುಲ ಗೋತ್ರವನ್ನೇ ನಾಶ ಮಾಡಬೇಕೆಂಬುದಾಗಿ ಸೈತಾನನು ಅವನ ಮೂಲಕ ತಂತ್ರವನ್ನು ಹೂಡುತ್ತಾನೆ. ನೋಡಿ, ಒಂದು ಗುಡ್ ಮಾರ್ನಿಂಗ್, ಒಂದು ರೆಸ್ಪೆಕ್ಟ್, ಮಾರ್ನಿಂಗ್ ಹೇಳಿಲ್ಲ, ಗುಡ್ ಮಾರ್ನಿಂಗ್ ಹೇಳಿಲ್ಲ, ನಮಸ್ಕಾರ ಹೇಳಿಲ್ಲ, ಸ್ತೋತ್ರ ಹೇಳಿಲ್ಲ ಅಂತೇಳಿ ಅವನ ಮೇಲೆ ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು, ಕೋಪವನ್ನು ಇವನು ಸಾಧಿಸ್ತಾನೆ. ಯಾರು? ಹಾಮಾನನು. ಆದರೆ ಆ ಒಂದೇ ಒಂದು ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಂತೇಳಿ ಅವನೇ ಆ ನೇಣುಗಂಬಕ್ಕೆ ತುತ್ತಾಗ್ತಾನೆ. ಅವನ ಜೀವಿತವನ್ನು ಅವನ ಅಂತ್ಯ ಮಾಡಿಕೊಳ್ತಾನೆ. ಇವತ್ತು ನಾನು ಹೇಳ್ತೇನೆ, ಎಷ್ಟೋ ಜನರಲ್ಲಿ ಒಂದು ಬೇರೆಯವ್ರ ಕಡೆ ನನಗೊಂದು ರೆಸ್ಪೆಕ್ಟ್ ಸಿಗಲ್ಲ, ಒಂದು ಮಾನ ಮಹಿಮೆ ಸಿಗಲ್ಲ, ಒಂದು ಅವ್ರು ನಮ್ಮನ್ನು ಒಂದು ರೆಸ್ಪೆಕ್ಟ್ ಕೊಡಲ್ಲ, ಗುಡ್ ಮಾರ್ನಿಂಗ್ ಹೇಳಲ್ಲ. ಇದರ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳು ನಾಶ ಆಗಿ ಹೋಗ್ತವೆ. ಇವತ್ತು ಅನೇಕ ಕುಟುಂಬಗಳಲ್ಲೇನು, ಹೆಂಡತಿ ಗಂಡ ಬಂದಾಗ ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ ಅಂತೇಳಿ ಗಂಡ ಏನು ಮಾಡ್ತಾನೆ? ಹೆಂಡತಿಯನ್ನ ನೋಡೋಷ್ಟು ದಿನ ನೋಡ್ತಾನೆ, ಆಮೇಲೆ ಏನು ಮಾಡ್ತಾನೆ? ಕೊಡಲಿಯೋ ಕತ್ತಿಯೋ ಮಚ್ಚ ತಗೊಂಡು வெட்டி போடு, ಕತ್ತರಿಸಾಕ ಕಡೆಗೆ. ಪ್ರೈಸ್ ಗಾಡ್. ಹೋದ್ರೆ ಹೋಯ್ತಾ ಆಚೆ. ಪ್ರಾಣವನ್ನೇ ನೋಡಿ, ಒಂದು ಗೌರವ ಕೊಡಲ್ಲ, ಒಂದು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ನಾನು ಹೇಳೋ ಮಾತನ್ನ ಕೇಳಲ್ಲ ಅನ್ನೋ ಒಂದು ಉದ್ದೇಶದಿಂದ ಕುಟುಂಬಗಳು ನಾಶವಾಗ್ತವೆ, ಸಂಬಂಧಗಳು ನಾಶವಾಗ್ತವೆ. ಜೀವಿತ ದೇವರು ಕೊಟ್ಟಂತ ಅಮೂಲ್ಯವಾದ ಆ ಜೀವಿತಗಳು ನಾಶವಾಗ್ತವೆ. ಯಾಕೆ? ಗೌರವ, ರೆಸ್ಪೆಕ್ಟ್ ಅವರಿಂದ ನಮಗೆ ಬರಬೇಕಾದ ಸಿಗಲಿಲ್ಲ ಅಂತೇಳಿ. ಇವತ್ತು ಅನೇಕರ ಕುಟುಂಬಗಳಲ್ಲಿ ನೋಡಿ, ಅವ್ರು ನಮಗೆ ನಮ್ಮ ಮಾತೇ ಕೇಳಲ್ಲ, ನಮಗೆ ರೆಸ್ಪೆಕ್ಟೇ ಕೊಡಲ್ಲ, ಹೇಳ ಮಾತೇ ಕೇಳಲ್ಲ. ಮತ್ತೆ ಹೇಗೆ ನಾವು ಸುಮ್ಮನೆ ಬಿಡೋಕ್ಕಾಗ್ತದ ಅವ್ರನ್ನ? ಯಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೋ ಕೊಡಲ್ವೋ, ನಿಮ್ಮ ಮಾತನ್ನು ಕೇಳ್ತಾರೋ ಕೇಳಲ್ವೋ, ನೀವು ಮೊದಲು ಅವರಿಗೆ ರೆಸ್ಪೆಕ್ಟ್ ಕೊಡಿ. ಹಲ್ಲೆಲೂಯಾ. ಒಂದು ಕಂಪನಿಯಲ್ಲಿ ವಾಚ್ಮೆನ್ ಇದ್ದಂತೆ. ಪ್ರೈಸ್ ಗಾಡ್. ಈ ಇಂಜಿನಿಯರ್ ಏನು ಮಾಡಿದ್ರು, ಇಂಜಿನಿಯರ್ ಹೋಗುವಾಗ ಬರುವಾಗೆಲ್ಲ ಕೆಲವು, ನಾನು ವಾಕಿಂಗ್ ಹೋಗುವಾಗ RBI ಕಂಪನಿ ಇದೆ, ಅಲ್ಲಿ ಗೇಟ್ ಹತ್ರ ಹೋಗಿ ವಾಕ್ ಮಾಡ್ಕೊಂಡು ಬರುವಾಗ ಅಲ್ಲಿ ಯಾರೇ ಅವರ ವರ್ಕರ್ ಬರುವಾಗ ಅವರ ವಾಚ್ಮೆನ್ ಏನು ಮಾಡ್ತಾರೆ? ಒಂದು ಒಳ್ಳೆ ಸಲ್ಯೂಟ್, ನಮಸ್ಕಾರ ಮಾಡ್ತಾರೆ, ಸಲ್ಯೂಟ್ ಹೊಡೆದು. ನಾನು ಅದನ್ನು ನೋಡ್ತಾ ಇರ್ತೀನಿ ಯಾವಾಗಲೂ ಕೂಡ. ಪ್ರೈಸ್ ಗಾಡ್. ಅದೇ ಥರ ಈ ಕಂಪನಿಯಲ್ಲಿ ಈ ವಾಚ್ಮೆನ್ ಏನು ಮಾಡ್ತಾನೆ? ಇಂಜಿನಿಯರ್ ಎಲ್ಲರೂ ಬರುವಾಗೆಲ್ಲ ನಮಸ್ಕಾರ, ಗುಡ್ ಮಾರ್ನಿಂಗ್ ಹೊಡಿತಾ ಇದ್ದ. ಹಲ್ಲೆಲೂಯಾ. ಆದರೆ ಸಡನ್ಲಿ ಆ ವಾಚ್ಮೆನ್ ಚೇಂಜ್ ಆಗಿಬಿಟ್ಟ. ವಾಚ್ಮೆನ್ ಏನದ? ಚೇಂಜ್ ಆಗಿಬಿಟ್ಟು ಏನು ಮಾಡೋದಂತೆ? ಇನ್ನೊಬ್ಬ ವಾಚ್ಮೆನ್ ಬಂದುಬಿಟ್ಟ. ಹಲ್ಲೆಲೂಯಾ. ಇನ್ನೊಬ್ಬ ವಾಚ್ಮೆನ್ ಬಂದಾಗ ಆ ವಾಚ್ಮೆನ್ ತುಂಬ ಸ್ಟ್ರಿಕ್ಟು. ಒಬ್ರಿಗೂ ನಮಸ್ಕಾರ ಮಾಡಲ್ಲ, ಒಬ್ರಿಗೂ ಗುಡ್ ಮಾರ್ನಿಂಗ್ ಹೇಳಲ್ಲ, ಒಬ್ಬರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಅವನ ಡ್ಯೂಟಿ ಏನು? ಬಂದ ತಕ್ಷಣ ಹೋಗ್ತಾನೆ, ಗೇಟ್ ತೆಗಿತಾನೆ, ಸಿಟ್ಟಾಗಿರ್ತಾನೆ. ಮತ್ತೆ ಇದು ವರ್ಕರ್ಗೆಲ್ಲ ಟೆನ್ಷನು. ಮೊದಲಿದ್ದಂಥ ವಾಚ್ಮೆನ್ ನಾವು ಬರುವಾಗ ಒಂದು ಒಳ್ಳೆ ನೆಲಕ್ಕೆ ಒಂದು ಒದ್ದು ಆ ಕಡೆಗೆ ನಮಗೊಂದು ಸವಿಟ್ ಕೊಡ್ತಾ ಇದ್ದ. ಈಗ ಇವನು ಯಾರಿಗೂ ನಮಸ್ಕಾರ ಮಾಡಲ್ವಲ್ಲ ಅಂತ ಎಲ್ರಿಗೂ ಟೆನ್ಷನ್ ಆಯ್ತಾ. ಈಗ ಒಳ್ಳೆ ಇಂಜಿನಿಯರ್ ಏನು ಮಾಡಿದ್ರು, ಈ ಒಂದು ಬಂಡವಾಳ ಅವ್ರಿಗೆ ಗೊತ್ತಾಯಿತು.
ಈಗ ಇಂಜಿನಿಯರ್ ಇವನು ರೆಸ್ಪೆಕ್ಟ್ ಕೊಡಲ್ಲ, ಗೌರವ ಕೊಡಲ್ಲಲ್ವಾ? ಈಗ ಇಂಜಿನಿಯರ್ ಗೇಟ್ ಹತ್ರ ಬರುವಾಗಲೇ ಅವರು ಕಾರ್ಯ ತೆಗೆದುಬಿಟ್ಟು ಇವರಿಗೆ ಗುಡ್ ಮಾರ್ನಿಂಗ್ ಅಂತ ಒಂದು ಗುಡ್ ಮಾರ್ನಿಂಗ್ ಹೇಳೋದು. ಅಲ್ಲೆಲ್ಲೂಯ್ಯ. ಒಂದು 10 ದಿನ ಈ ಇಂಜಿನಿಯರ್ ಬಂದು ಕಾರ್ಯ ಹಿಡಿದು ಗುಡ್ ಮಾರ್ನಿಂಗ್ ಹೇಳಿ ನಮಸ್ಕಾರ ಮಾಡುವಾಗ ಅವನು ನಮಸ್ಕಾರ ಸರ್ ಹೇಳುತ್ತೆ. 10 ದಿನ ಆದ್ಮೇಲೆ ಇಂಜಿನಿಯರ್ ಕಾರು ಬರುವಾಗಲೇ ಇವ್ರ ಮುಂದೆ ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಸರ್. ಅಲ್ಲೆಲ್ಲೂಯ್ಯ. ಎಲ್ರಿಗೂ ಆಶ್ಚರ್ಯ ಅಲ್ಲ ಕಣೋ, ನೋಡು ಮೊದಲು ನಮಸ್ಕಾರನೇ ಮಾಡ್ತಿರಲಿಲ್ಲ, ಈಗ ಬಂದ ನಾವು ಎಲ್ರಿಗೂ ನಮಸ್ಕಾರ ಮಾಡ್ತಾನೆ, ನಿನಗೆ ಮಾತ್ರ ನಮಸ್ಕಾರ ಮಾಡ್ತಾನೆ. ಅದಕ್ಕೆ ಅವ್ರು ಹೇಳಂತೆ, ನೋಡಪ್ಪ ನಾನು ಅವ್ರ ಹತ್ರ ಅವ್ರು ಗೌರವ ಕೊಡ್ಬೇಕಂತ ಬಯಸ್ದೆ, ಆದರೆ ಅವ್ರು ಗೌರವ ಕೊಡ್ಲಿಲ್ಲ. ಆದ್ರೆ ನಾವೇ ಅವ್ರಿಗೆ ಗೌರವ ಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ಅದಕ್ಕೆ ನಾನೇನ್ ಮಾಡಿದೆ, ನಾನೇ ಒಂದು 10 ದಿನ ಒಂದು ಹಿಡಿದು ಕಾಲು ಹೇಳಕ್ ಒಂದು ನಮಸ್ಕಾರ ಅಂತ ಒಂದು ಸವಿಟ್ ಕೊಟ್ಟೆ. ಆಮೇಲೆ ಗುಡ್ ಮಾರ್ನಿಂಗ್ ಹೇಳಿದೆ. ಅಲ್ಲೆಲ್ಲೂಯ್ಯ. 10 ದಿನ ಆದ್ಮೇಲೆ ಅವನ ಜೀವಿತ ಬದಲಾಯಿತು. ಅವನ ಜೀವಿತ ಈಗ ಇವ್ರು ನಮಸ್ಕಾರ ಅಂತ ಹೇಳೋ, ಇವ್ರು ಬರೋವಾಗ ಗೇಟ್ ತೆಗೆದು ನಮಸ್ಕಾರ ಹೊಡೆದು ಸ್ಮೈಲ್ ಕೊಟ್ಟು, ಓಕೆ ಸರ್. ಬೇರೆಯವರು ಮಾಡ್ತಾರೋ ಮಾಡೋದಿಲ್ವೋ, ಸತ್ಯ ತಿರುದಂತ ನೀನು ಗುಡ್ ಮಾರ್ನಿಂಗ್ ಹೇಳು, ನಮಸ್ಕಾರ ಮಾಡು, ಸ್ತೋತ್ರ ಮಾಡು. ಅವ್ರು ಹೇಳಲ್ಲ ನಾನು ಯಾಕೆ ಹೇಳಬೇಕು, ಅವ್ರು ಮಾಡಲ್ಲ ನಾನು ಯಾಕೆ ಮಾಡಬೇಕು, ಅವ್ರು ದಾರಿ ಸಿಕ್ಕರು ನೋಡಲ್ಲ, ಮುಖ ಆ ಕಡೆ ತಿರ್ಸ್ಕೊಂಡು ಹೋಗ್ತಾರೆ, ನಾನು ಯಾಕೆ ಮಾತಾಡಬೇಕು? ಹಲ್ಲೆಲೂಯಾ. ಅವ್ರು ನನಗೆ ರೆಸ್ಪೆಕ್ಟೇ ಕೊಡಲ್ಲ, ನಾನು ಯಾಕೆ ಕೊಡಬೇಕು? ಅವ್ರು ನನ್ನ ಮಾತೇ ಕೇಳಲ್ಲ, ನಾನು ಯಾಕೆ ಕೇಳಬೇಕು? ಅವ್ರಿಗೆ ಯಾಕೆ ಕೇಳೋಗ್ಬೇಕು? ಬೇಡ. ಇಲ್ಲ ರೀ, ನೀವು ಯಾವತ್ತೂ ಕೂಡ ಸತ್ಯ ತಿಳಿದಂಥ ನೀವುಗಳು ನಿಮ್ಮನ್ನ ತಗ್ಗಿಸಿಕೊಳ್ಳಿ. ನಿಮ್ಮನ್ನ ಏನ್ ಮಾಡ್ಬೇಕು ನೀವು? ಲೂಕ 18:14 ಏನ್ ಹೇಳ್ತದೆ? ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಯಾರು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ, ಹೆಚ್ಚಿಸಿಕೊಳ್ಳುವವರು ತಗ್ಗಿಸಲ್ಪಡ್ತಾರೆ. ನೀವು ಯಾವತ್ತೂ ಕೂಡ ಎಲ್ಲಿ ಹೋದ್ರೂ ಕೂಡ ಹೆಚ್ಚಿಸಿಕೊಳ್ಳಿಕ್ಕೆ ಹೋಗಬೇಡಿ. ಅವರಿಂದ ನಾವು ನಮಸ್ಕಾರ ಮಾಡೋಕೆ ಮೊದಲು ಅವ್ರ ನಮಗೆ ಒಂದು ಗೌರವ ಕೊಟ್ಟು ನಮಸ್ಕಾರ ಮಾಡಿಬಿಟ್ರೆ ನಾನು ತುಂಬ ಹೆಚ್ಚಿನವನು, ನಾನು ಏನೋ ಒಂದು ಆಗಿದ್ದೇನೆ, ನನಗೇನೋ ಒಂದು ಆಗಿದೆ, ಇಲ್ಲ ಅನ್ನೋ. ಗಲಾತ್ಯ 6:3 ನೋಡುವಾಗ, ಗಲಾತ್ಯ ಚಾಪ್ಟರ್ 6:3 6:3, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಬೇರೆಯವರು ಮೋಸ ಮಾಡೋದಲ್ಲ, ತನ್ನನ್ನು ತಾನೇ ಮೋಸ ಮಾಡಿಕೊಳ್ತಾನೆ. ನಾವು ಅಲ್ಪರಾಗಿರ್ತೇವೆ, ನಾವು ಅಲ್ಪರೇ. ಇವತ್ತು ಯೇಸುನ ಬಿಟ್ಟು ಈ ಲೋಕದಲ್ಲಿರುವಂತ ಎಲ್ಲರೂ ಅಲ್ಪರೇ. ಅವರು ಮಾತ್ರವೇ ಶ್ರೇಷ್ಠ, ಟಾಪ್ ಯಾರು? ಜೀಸಸ್. ನಾವೆಲ್ಲರೇನು ಅಲ್ಪರೇ. ಅಲ್ಪರಾಗಿರುವಂಥ ನಾವು ನಮ್ಮನ್ನು ನಾವು ಏನೋ ಒಂದು ಹೆಚ್ಚಿಸಿಕೊಂಡ್ರೆ, ನಾನೇನೋ ಆಗಿದ್ದೇನೆ, ನಾನೇನೋ ಆಗ್ತಾ ಇದ್ದೇನೆ, ನಾನೇನು ಆಲ್ರೆಡಿ ಆಗಿದ್ದೇನೆ, ನನ್ನಲ್ಲಿ ಏನೋ ಇದೆ, ನನ್ನಲ್ಲಿ ಎಲ್ಲ ಇದೆ, ನನ್ನಲ್ಲಿ ಆ ರೀತಿ ಇದೆ, ನನ್ನಲ್ಲಿ ಈ ರೀತಿ ಇದೆ, ನನ್ನಪ್ಪ ಹಾಗೆ, ನನ್ನ ಅಮ್ಮ ಹಾಗೆ, ನನ್ನ ಹೆಂಡತಿ ಮಕ್ಕಳು ಹೀಗೆ, ಅವರೆಲ್ಲ ಹಾಗೆ ಇರಲಿ. ಆದರೆ ನಾವು ಮಾತ್ರ ಆಗಬಾರ್ದು. ಅಲ್ಲೆಲ್ಲೂಯ್ಯ. ನಾವು ಎಲ್ಲಿ ಕೂಡ ಹೆಚ್ಚಿಸಿಕೊಳ್ಳಿಕ್ಕೆ ಹೋಗಬಾರ್ದು. ನಾನು ಏನು ಹೇಳ್ತೇನೆ ಪ್ರಿಯ ಜನವೇ, ನಮ್ಮ ಬಳಿಯಲ್ಲಿ ನಮ್ಮ ವಶದಲ್ಲಿ ಏನು ಇರಲಿ ಇಲ್ಲದೆ ಹೋಗಲಿ, ಇವತ್ತು ನಾನು ನನ್ನನ್ನು ಎಲ್ಲಿ ಕೂಡ ಹೆಚ್ಚಿಸಿಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ, ಗಲಾತ್ಯ 6:3 ಸ್ಪಷ್ಟವಾಗಿ ಹೇಳ್ತಾನೆ, ಓದಿ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿ, ನೋಡಿ, ತನ್ನನ್ನು ತಾನೇ ಮೋಸಪಡಿಸಿಕೊಳ್ತಾನೆ. ಇವತ್ತು ಅಲ್ಪರಾಗಿರ್ತೀವಿ, ಪ್ರೈಸ್ ಗಾಡ್. ಅಲ್ಪರಾಗಿರ್ತ ನಾವು ಏನೋ ಸ್ವಲ್ಪ ನಡುಮಧ್ಯದಲ್ಲಿ ಏನೋ ಬಂದ್ಬಿಡ್ತದೆ, ಸ್ವಲ್ಪ ರಿಚ್ನೆಸ್ಸು, ಸ್ವಲ್ಪ ಆಶೀರ್ವಾದಗಳು, ತಕ್ಷಣ ನಮ್ಮನ್ನು ನಾವು ಮಾರ್ಪಡಿಸ್ಕೊಳ್ಬಾರ್ದು, ಬದಲಾಯಿಸ್ಕೊಳ್ಬಾರ್ದು. ಹಲ್ಲೆಲೂಯಾ. ಅಲ್ಪರಹಿತ ನಾವು ನಮ್ಮನ್ನು ನಾವು ಹೆಚ್ಚಿಸಿಕೊಂಡರೆ ಏನೋ ಆಗಿದೆ ತಿಳ್ಕೊಂಡು ಸ್ವಲ್ಪ ನಮ್ಮ ಸ್ವಭಾವದ ಕ್ಯಾರೆಕ್ಟರ್ ಚೇಂಜ್ ಆಗುವಾಗ ನಮ್ಮನ್ನು ನಾವೇ ಮೋಸ ಮಾಡ್ಕೊಳ್ತೇವೆ. ಅದಕ್ಕೆ ನಾನು ಹೇಳ್ತೇನೆ, ದೇವರ ಮಕ್ಕಳ ಸ್ವಭಾವ, ನೀ ಎಷ್ಟು ಹಣವಂತನಾದರೂ ಕೂಡ, ನೀ ಎಷ್ಟು ಮನೆಗಳು ಕಟ್ಟಿದ್ರು ಕೂಡ, ನೀನು ಎಷ್ಟೇ ನೇಮ್ ಫೇಮ್ ಹೋದ್ರೂ ಕೂಡ, ನಿನ್ನ ಆ ಕ್ಯಾರೆಕ್ಟರ್ ಯೇಸುವಿನ ಸ್ವಭಾವದ ಹಾಗೆ ಇರಬೇಕು. ನನ್ನ ಹೃದಯದಲ್ಲಿ ಯಾವತ್ತೂ ಕೂಡ ಇದು ಒಂದು ಏನು ಉನ್ನತದಲ್ಲ, ಈ ಉನ್ನತಕ್ಕಿಂತ ಉನ್ನತಿರುವಂತಹ ಸರ್ವಶಕ್ತನು ಎಲ್ಲ ಸ್ವರ್ಗ ಮತ್ತು ಪಾತಾಳ ಎಲ್ಲ ಹೋಗಿ ಯೇಸುವಿನ ಪಾದಕ್ಕೆ ಅಡ್ಡ ಬೀಳ್ತಾರೆ. ಯಾಕೆ ಅಡ್ಡ ಬೀಳ್ತಾರೆ? ಆದರೆ ಅದೇ ಯೇಸು ಮನುಷ್ಯನಾಗಿ ಬಂದಾಗ ಶಿಷ್ಯರ ಪಾದ ತೊಳೆಯುವಂಥ ಪಾದದ ಲೆವೆಲ್ಗೆ ತಗ್ಗಿಸಿ ಬಂದರು. ಹೌದಾ ಇಲ್ವಾ? ಶಿಷ್ಯರ ಪಾದ ತೊಳೆದ್ರೆ ಯೇಸು ಸ್ವಾಮಿ ರಾಜಾದಿರಾಜ ದೇವಕುಮಾರ, ಆತ ಶಿಷ್ಯರ ಪಾದವನ್ನು ತೊಳೆಯುವ ಲೆವೆಲ್ಗೆ, ಚಪ್ಪಲಿ ಲೆವೆಲ್ಗೆ, ಪಾದದ ಲೆವೆಲ್ಗೆ ಬಂದರು.
ರಾಜಾದಿರಾಜ ಮಗ ಯಾವ್ದಾದ್ರು ಬಂದು ಪಾದ ತೊಳಿತಾನ, ಕಾಲು ತೊಳಿತಾನ? ಆದ್ರೆ ನನ್ನ ಯೇಸು ಅದನ್ನ ಮಾದರಿ ತೋರಿಸಿ ಹೋದ್ರು. ಅಂದ್ರೆ ನಾನು ಮಾಡುವಂತ ರೀತಿಯಲ್ಲಿ ನೀವು ಮಾಡಬೇಕು. ನಿಮ್ಮಲ್ಲಿ ಕೂಡ ಈ ಒಂದು ತಗ್ಗಿಸುವಿಕೆ ಇರಬೇಕು, ನಿಮ್ಮಲ್ಲಿ ಕೂಡ ಈ ತಾಳ್ಮೆ, ಈ ತಗ್ಗಿಸುವಿಕೆ ಇರಬೇಕನ್ನೋ ಒಂದು ಮಾದರಿಯ ದೇವರು ತೋರಿಸಿ ಹೋದ್ರು. ಹಲ್ಲೆಲೂಯಾ. ಆವತ್ತು ಯೇಸು ತಗ್ಗಿಸಲ್ಪಟ್ಟ ನಿಮಿತ್ತವಾಗಿ ಫಿಲಿಪ್ಪ 2:9 ವಾಕ್ಯ ಹೇಳ್ತದೆ. ಫಿಲಿಪ್ಪ 2:9 ವಾಕ್ಯ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ. ಯಾವ ಕಾರಣದಿಂದ? ತಗ್ಗಿಸಲ್ಪಟ್ಟ ಕಾರಣದಿಂದ. ಇವತ್ತು ದೇವರ ಮಕ್ಕಳು ತಗ್ಗಿಸುವಿಕೆ ಅನ್ನೋದು ಅವ್ರಿಗೆ ಬರೋದೇ ಇಲ್ಲ. ನಾವು ಮುಂದೆ ತಗ್ಗಿಸಿಕೊಳ್ಬೇಕು, ಇವ್ರ ಮುಂದೆ ತಗ್ಗಿಸಿಕೊಳ್ಬೇಕು, ನಾವು ಇದೇನಾಗಬೇಕು, ನಾನು ಒಪ್ಪಿಕೊಳ್ಬೇಕು, ನಾನು ಸಮಾಧಾನವಾಗಿರ್ಬೇಕು, ನಾನು ಪ್ರೀತಿಯಿಂದ ಇರಬೇಕು, ನಾನು ಐಕ್ಯತೆಯಿಂದ ಇರಬೇಕು, ಹೊಂದಾಣಿಕೆ, ಇದೆಲ್ಲ ಯಾವುದು ಬರೋದೇ ಇಲ್ಲ. ನಾನು ತಾಯಿ, ನಾನು ಅಪ್ಪ, ಅವ್ರು ಕೇಳ್ಬೇಕು. ನಾಳೆ ಅವನು ನನ್ನ ನುಡ್ಸಿಲ್ಲ, ನಾನು ಅವನು ನುಡ್ಸಿರೋದು. ಅವನು ನನ್ನನ್ನು ಎತ್ತಿಲ್ಲ, ನಾನು ಎತ್ತಿರೋದು. ನಾನು ಎತ್ತಿರೋನ್ ಕೇಳ್ಬೇಕಾ, ಹುಟ್ಟಿಸ್ತವನ್ ಕೇಳ್ಬೇಕಾ, ಎತ್ತಿರೋನ್ ಕೇಳ್ಬೇಕಾ? ಯಾರು ಕೇಳ್ಬೇಕು? ಎತ್ತಿರೋರಾಗ್ಲಿ ಹುಟ್ಟಿಸಿರೋ ಯಾರೇ ಆಗಲಿ, ನೀನು ತಗ್ಗಿಸಲ್ಪಟ್ರೆ ನೀನು ಹೆಚ್ಚಿಸಲ್ಪಡ್ತಿ. ನಿನಗೆ ಒಂದು ಮೈಂಡಲ್ಲಿ ಇರಬೇಕು, ದೇವರ ವಾಕ್ಯ ಏನು ಹೇಳ್ತದೆ ಅದೇ ನಿನ್ನ ಲೈಫ್ ಆಗಿರ್ಬೇಕು. ಆಮೇಲೆ ಹೇಳಿ, ನೀನು ದೇವರ ವಾಕ್ಯವನ್ನು ನೆನೆಸಿ ನೀ ಜೀವಿತ ಮಾಡುವಾಗ ದೇವರ ವಾಕ್ಯ ಹೇಳುವ ಹಾಗೆ ನೀ ಉನ್ನತಿಗೆ ಬರ್ತಿ. ಆಮೇಲೆ ಹೇಳ್ರಿ, ದೇವರ ವಾಕ್ಯ ನೀ ತಗ್ಗಿಸಲ್ಪಟ್ರೆ ಹೆಚ್ಚಿಸಲ್ಪಡ್ತೆ ಹೇಳುವಾಗಲೂ ಕೂಡ ನೀ ತಗ್ಗಿಸಲ್ಪಡ್ರೆ ಬರೀ ಹೆಚ್ಚಿಸಿಕೊಳ್ತಾನೆ. ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಹೋಗ್ಬೇಕು, ಕರೆದಿರೋ ಮನೆಗೆ ನಾನು ಯಾಕೆ ಹೋಗ್ಬೇಕು, ಗೌರವದಿಂದ ಮನೆಗೆ ನಾನು ಯಾಕೆ ಹೋಗ್ಬೇಕು, ಅವ್ರು ನನ್ನ ಮಾತು ಕೇಳ ನಾನು ಯಾಕೆ ಹೋಗಬೇಕು? ನೋ, ಇದೆಲ್ಲ ಸತ್ಯ ತಿಳ್ಕೊಂಡಂತ ನಾವು ಹೇಳುವಂಥ ಮಾತಲ್ಲ. ಅವರು ನಿಮ್ಮನ್ನು ಒಂದು ಸಾರಿ ಕರೆದಿದ್ದಾರೋ ಕರೀಲಿಲ್ಲ. ಕೆಲವು ಸಮಯಗಳು ನೋಡಿ, ಕೆಲವರಿಗೆ ಈ ಮದುವೆ ಅಂತ ಹೇಳುವಾಗ, ಕೆಲವು ಗೃಹ ಪ್ರವೇಶಗಳು ಮದುವೆ ಅಂತ ಹೇಳುವಾಗ ಬಾಯಿಗೆ ಹೇಳಿರ್ತೇವೆ, ಡಾಲ್ಪಿ ಬ್ರದರ್ ಬಂದ್ಬಿಡಿ, ನಮ್ದು ಗೃಹ ಪ್ರವೇಶ ಉಂಟು, ಮಗಳು ಮದುವೆ ಉಂಟು ಅಂತ ಹೇಳಿರ್ತೀವಿ. ಆದರೆ ಇನ್ವಿಟೇಷನ್ ಕೊಟ್ಟರಲ್ಲ, ಖಾಲಿ ಆಗಿಬಿಡಿರ್ತದೆ. ಕೆಲವ್ರಿಗೆ ಏನು ಮೈಂಡಲ್ಲಿ, ಇನ್ವಿಟೇಷನ್ ಕೊಟ್ಟರೇನೆ ಇವರಿಗೆ ಗೌರವ. ಬಾಯಿಂದ ಕರೆದಿದ್ದು ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ ಕರೆದಿದ್ದು ಗೌರವನೇ ಇಲ್ಲ. ಆ ಥರ ಅಲ್ಲ. ಇವತ್ತು ಬಂದು ಒಬ್ಬ ವ್ಯಕ್ತಿ ನಮ್ಮನ್ನ ಕರೆದಿದ್ದಾನು, ನಮಗೆ ರೆಸ್ಪೆಕ್ಟ್ ಕೊಟ್ಟು ಕೈ ಹಿಡಿದು ನಮಸ್ಕಾರ ಮಾಡಿ ದಯವಿಟ್ಟು ಬನ್ನಿ, ನಮ್ಮ ಮಗಳ ಮದುವೆ ಅಂತ ಕರೆದಿದ್ದಾರ, ಅದಕ್ಕೆ ಗೌರವ ಕೊಡಿ. ಇನ್ವಿಟೇಷನ್ ಎಲ್ಲ ಯಾವ ಲೆಕ್ಕಕ್ಕಿಲ್ಲ ರೀ. ಹಲ್ಲೆಲೂಯಾ. ಸೊ ಮಾತು ಈ ಒಬ್ಬ ಮನುಷ್ಯನ ಮಾತಿಗೆ ನಾವು ಗೌರವ ಕೊಡಬೇಕು. ಆ ಗೌರವ ಕೊಟ್ಟು ನಾವು ಇದರಾಗಿ ನಡ್ಕೊಳ್ಳುವಾಗ, ತಗ್ಗಿಸಲ್ಪಡುವಾಗ ದೇವರು ನಮ್ಮನ್ನ ಮೇಲೆ ಎತ್ತುವನಾಗಿರ್ತಾನೆ. ಹಲ್ಲೆಲೂಯಾ. ಸೊ ದೇವ್ರ ವಾಕ್ಯ ಯಾವತ್ತೂ ಕೂಡ ನಾವು ತಗ್ಗಿಸಲ್ಪಡದೆ ಇರೋದಾದ್ರೆ ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತೀವಿ, ವಂಚನೆ ಮಾಡ್ಕೊಳ್ತೀವಿ. ಪ್ರೈಸ್ ಗಾಡ್. ಬೇರೆಯವರಿಂದ ಅವ್ರು ನನಗೆ ಗೌರವ ಕೊಡಬೇಕನ್ನೋದು ನೀವು ಬಯಸಲೇಬೇಡಿ. ನೀವು ಅವ್ರಿಗೆ ಗೌರವ ಕೊಡಿ ಹೇಳಿ, ನಾನು ಅವ್ರಿಗೆ ಗೌರವ ಕೊಡ್ಬೇಕು ಹೇಳಿ. ಅದಲ್ಲ. ಯಾಕಂದ್ರೆ ನೀವು ಎಷ್ಟು ಬೇರೆಯವ್ರನ್ನ ಗೌರವಿಸ್ತೀರೋ ಅಷ್ಟು ಗೌರವ ನಿಮಗೆ ಸಿಗುತ್ತೆ. ನೋಡಿ, 1 ಸಾಮೆಲ್ 2:30 ಯೇಸು ಹೇಳ್ತಾರೆ. 1 ಸಾಮೆಲ್ 2:29-30 ದೇವರ ಮಕ್ಕಳಿಗೆ ಮುಖ್ಯವಾದ ಸಂದೇಶ ಇದು. ಯಾಕಂದ್ರೆ ಇವತ್ತು ನಮಗೇನಂದ್ರೆ ನಮ್ಮ ಒಂದು ನೇಚರ್ ಇದೇ ಬಿಹೇವಿಂಗ್ ಇರ್ತದೆ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಬೈಬಲ್ ಓದ್ತೇನೆ, ನಾನು ಆರಾಧನೆ ಮಾಡ್ತೇನೆ, ಅವರೆಲ್ಲ ನನ್ನ ಮಾತು ಕೇಳಬೇಕು, ನಾನು ಹೇಳಿದಾಗೆ ಕೇಳಬೇಕು. ಇವತ್ತು ನಾನು ಪಾಸ್ಟ್ ಆಗಿದ್ದೇನೆ, ವಿಶ್ವಾಸಗಳು ನಾನು ಹೇಳಿದಾಗೆ ಕೇಳಬೇಕು. ಇವತ್ತು ನಾನು ನಿಜವಾಗ್ಲೂ ಹೇಳ್ತೇನೆ, ನಾನು ಹೇಳಿದಾಗೆ ವಿಶ್ವಾಸಗಳು ಕೇಳಬೇಕಂತ ನಾನು ಇಷ್ಟನೇ ಪಡಲ್ಲ, ಯೇಸು ಹೇಳಿದಾಗೆ ಕೇಳಬೇಕಂತ ಇಷ್ಟಪಡ್ತೇನೆ. ಓದಿ ವಾಕ್ಯ 1 ಸಾಮೆಲ್ 29-30. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ? ನೀನು ನನ್ನನ್ನು ಗೌರವಿಸುವುದಕ್ಕಿಂತ. ನೋಡಿ, ಕೊಬ್ಬಿಸಿಕೊಳ್ಳುವುದೇಕೆ ಜನರಿಗೆ ಹೇಳ್ತಾ ಇದ್ದಾನೆ. ಯಾರು? ಸಾಮೆಲ. ಕೊಬ್ಬಿಸಿಕೊಳ್ಳುವುದೇಕೆ? ನಿಮ್ಮನ್ನ ಕೊಬ್ಬಿಸಿಕೊಂಡ್ರೆ ಎಲ್ಲ ನಾನತ್ವ ಬರೋದು, ಹೌದೇ ಇಲ್ವಾ? ಕೊಬ್ಬಿಸಿಕೊಳ್ಳಿಲ್ಲ ಅಂದ್ರೆ ಎಲ್ಲ ಕೊಬ್ಬು ಕರ್ಗೋಗಿರ್ತದೆ, ಜೀರೋ ಬಂದ್ಬಿಡ್ತದೆ. ಓದಿ ಮುಂದೆ. ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ? ಹಲ್ಲೆಲೂಯಾ. ನಿನ್ನ ಗೋತ್ರದವರು ಸಂತಾನದವರು
ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು. ನೋಡಿ, ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನಾನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಆಮೆನ್. ಹಲ್ಲೆಲೂಯಾ. ದೇವರೇ, ನನ್ನನ್ನು ನೀವು ಸನ್ಮಾನಿಸಿದ್ರೆ ನಾನು ನಿಮ್ಮನ್ನು ಸನ್ಮಾನಿಸ್ತೇನೆ. ನೀವು ತಿರಸ್ಕರಿಸಿದ್ರೆ ತಿರಸ್ಕಾರ ಮಾಡಲ್ಲ, ತಿರಸ್ಕಾರ ಹೊಂದ್ತೀರ. ಇವತ್ತು ನಾವು ಪ್ರತಿಯೊಂದು ವ್ಯಕ್ತಿಗೆ ಮಾನ ಮರ್ಯಾದೆ ಕೊಡೋದಾದ್ರೆ ಅವ್ರು ನಮಗೆ ಮಾನ ಮರ್ಯಾದೆ ಗೌರವ ಕೊಡ್ತಾರೆ. ನಾವು ಯಾವ ರೀತಿ ನಡ್ಕೊಳ್ತೇವೆ ಅವ್ರು ಆ ರೀತಿ ನಡ್ಕೊಳ್ತಾರೆ. ಅವ್ರು ನಡ್ಕೊಳ್ತಾರೆ ಇಲ್ವೋ, ನೀವು ಈ ವಾಕ್ಯದ ಆದ ಸ್ವಭಾವದಲ್ಲಿ ನಡ್ಕೊಳ್ಳಿ. ತಗ್ಗಿಸಿ, ವಿಧೇಯರಾಗಿ, ಭಯಭಕ್ತಿಯಿಂದ, ಪ್ರೀತಿಯಿಂದ, ಒಂದು ಕ್ಷಮಿಸುವ ಸ್ವಭಾವವುಳ್ಳವರಾಗಿ, ತಗ್ಗಿಸಲ್ಪಟ್ಟವರಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಡ್ಕೊಳ್ಳಿ. ಆಗ ಅವ್ರು ನಡ್ಕೊಳ್ತಾರೆ. ಯಾಕೆ? ಯು ಆರ್ ಎ ಮಾಡಲರ್, ನೀನು ಮಾದರಿ. ಹೌದಾ ಇಲ್ವಾ? ಹೌದಾ ಇಲ್ವಾ? ನಾನು ಯಾರಾಗಿದ್ದೇನೆ? ನಾನು ಮಾದರಿ ಉಳ್ಳವನು. ಯಾರಿಗೆ? ಈ ಲೋಕಕ್ಕೆ ನಾನು ಮಾದರಿ. ನನ್ನ ಕುಟುಂಬಕ್ಕೆ ಮಾತ್ರ. ಯೇಸು ಇಡೀ ಜಗತ್ತಿಗೆ ಮಾದರಿ. ಆಗ ಯೇಸುಸ್ವಾಮಿ ನಂಬುವ ಮಕ್ಕಳು ಇಡೀ ಜಗತ್ತಿಗೆ ಮಾದರಿ. ಆಗ ನಾವು ಮಾದರಿ ಉಳ್ಳವರಾಗಿರುವಾಗ ಯಾವತ್ತೂ ಕೂಡ ಮೋಲ್ಡ್ ಹೇಗಿರ್ತದೆ ಹಾಗೆ ಅಚ್ಚು ಹೇಗಿರ್ತದೆ ಹಾಗೇನೆ ಮೆಟೀರಿಯಲ್ ಬರೋದು. ಹೌದಾ ಇಲ್ವಾ? ಹೌದಾ ಇಲ್ವಾ? ಮೋಲ್ಡಲ್ಲಿ ಹೆಚ್ಚು ಕಡಿಮೆ ಇದ್ರೆ ಅದರಿಂದ ಬರುವಂತ ಮೆಟೀರಿಯಲ್ ಥಿಂಗ್ಸ್ ಕೂಡ ಏನಾಗಿರ್ತದೆ? ಆ ಮೋಲ್ಡ್ ಇದ್ದಾಗಿ ಇರ್ತದೆ. ಆದ್ರೆ ನಮ್ಮ ಮೋಲ್ಡರ್ ಯಾರು? ಆಗ ಆತನ ಮಕ್ಕಳನ್ನು ನಾವು ಹೇಗಿರ್ಬೇಕು? ಆತ ನಮ್ಮನ್ನ ಹೇಗೆ ಮೋಲ್ಡ್ ಮಾಡಿದನು ಹಾಗೆ ನಾವಿರ್ಬೇಕು. ಆಮೇಲೆ ಆಗ ವ್ಯತ್ಯಾಸವಾಗಿದ್ರೆ ಯಾರ ಫಾಲ್ಟ್? ಅವ್ರ ಫಾಲ್ಟಾ? ಇಲ್ಲ, ನಮ್ಮ ಫಾಲ್ಟ್. ಎಲ್ಲಿ ನಾವು ಫಾಲ್ಟ್ ಆಗಿರ್ತೇವೆ, ಲೈಫೆಲ್ಲ ಫಾಲ್ಟೇ. ಇನ್ನು ಜೀವಿತವೇ ಫಾಲ್ಟ್. ಲಾಸ್ಟ್ಗೆ ಎಲ್ಲ ಫೇಲು, ಫಾಲ್ಟ್. ಹಲ್ಲೆಲೂಯಾ. ಸೊ ಒಂದು ನಮ್ಮ ಜೀವಿತದಲ್ಲಿ ಮಹಿಮೆ ಸಲ್ಲಿಸುವಾಗ ಮಹಿಮೆ ತಗೊಳ್ತೀವಿ, ಗೌರವ ಸಲ್ಲಿಸುವಾಗ ಗೌರವ ತಗೊಳ್ತೀವಿ, ಘನತೆ ಪಡಿಸುವಾಗ ಘನತೆ ತೆಗೆದುಕೊಳ್ತೀವಿ, ರೆಸ್ಪೆಕ್ಟ್ ಕೊಡುವಾಗ ರೆಸ್ಪೆಕ್ಟ್ ತಗೊಳ್ತೀವಿ. ಆಮೇಲೆ ಅದು ಯಾರೇ ಆಗಿರಲಿ, ಯಾವ ಉನ್ನತ ಸ್ಥಾನಮಾನ ಪದವಿಯಲ್ಲಿರಿ, ನೀವು ಯಾವ ಉನ್ನತ ಸ್ಥಾನಮಾನ ಪದವಿ ಲೆಕ್ಕಕ್ಕಿಲ್ಲ. ವಾಕ್ಯ ಹೇಳ್ತದೆ, ಕೀರ್ತನೆ 49:12, ಕೀರ್ತನೆ 49:20. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ನೋಡಿ, ಒಬ್ಬ ಮನುಷ್ಯನಾದವನು ಎಷ್ಟು ಘನವಾದ ಪದವಿಯಲ್ಲಿದ್ರೂ ಕೂಡ ಲೆಕ್ಕಕ್ಕಿಲ್ಲ ಅವನು. ಇವತ್ತು ಯಾವುದೇ ಪದವಿ ನಮಗಿರಲಿ, ಅದು ಸ್ಥಿರ ಅಲ್ಲ. ನಿನ್ನ ಸ್ವಭಾವವೇ ಸ್ಥಿರ. ಯುವರ್ ಕ್ಯಾರೆಕ್ಟರ್ ಏನು? ಸ್ಟೇಬಲ್. ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ನಿನ್ನ ಎಲ್ಲ ಆಸ್ತಿ ಅಂತ ಸಿಟ್ಕೊಂಡು ನಿನ್ನ ಸ್ವಭಾವ ಸರಿ ಅಂದ್ರೆ ಏನ್ ಪ್ರಯೋಜನ? ಹಲ್ಲೆಲೂಯಾ. ಏನ್ ಇರಲಿಲ್ಲದೆ ಹೋಗ್ಲಿ, ನಿನ್ನ ಸ್ವಭಾವ ಮುತ್ತಿನಾಗಿರ್ಬೇಕು. ಆಮೇಲೆ ಹೇಳ್ರಿ, ಇವತ್ತು ಜನ ಇಷ್ಟಪಡೋದು ಹಣ ಆಸ್ತಿ ಅಲ್ಲ, ನಿನ್ನ ಸ್ವಭಾವ. ಇವತ್ತು ಯಾವುದೋ ಒಂದು ಪ್ರಾಣಿ ಇಷ್ಟಪಡೋದು ಏನನ್ನ? ನಿನ್ನ ಪ್ರೀತಿಯನ್ನ. ಹೌದಾ ಇಲ್ವಾ? ಇವತ್ತು ಒಂದು ಬೆಕ್ಕಿನ ಮರಿ ಕೂಡ ನೀ ಪ್ರೀತಿಸಿದ್ರೆ ನಿನ್ನ ಕಾಲ್ ಬಳಿಯಲ್ಲಿ ಸುತ್ತುತ್ತೆ. ಒಂದು ನಾಯಿ ಕೂಡ ನೀ ಪ್ರೀತಿಯಿಂದ ಅದಕ್ಕೆ ಒಂದು ತುತ್ತು, ಒಂದು ಬಿಸ್ಕೆಟ್ ಹಾಕಿದ್ರೆ ನೀ ಬರುವಾಗ ಇಮ್ಮಿಡಿಯೇಟ್ಲಿ ಬಾಲ ಆರಿಸ್ತದೆ. ಅಲ್ಲ, ಯಾಕೆ? ಪ್ರೀತಿ. ಆ ಪ್ರೀತಿ ಅನ್ನುವಂಥದ್ದು ಬೇರೆಯವರು ನಮ್ಮನ್ನ ಪ್ರೀತಿಸುವ ಹಾಗೆ ಮಾಡುತ್ತೆ. ನಾನೇ ಪ್ರೀತಿಸಿದ್ರೆ ಬೇರೆಯವರು ಮಾಡ್ತಾರೆ, ದೇಶಿಸ್ತಾರೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುವಂತ ನೀವುಗಳು ಯಾರೇ ಆಗಿದ್ರೆ ನೀವು ಪ್ರೀತಿ ಮಾಡಬೇಕು, ನೀವು ಅವ್ರು ಗೌರವಿಸಬೇಕು, ನೀವು ಮಹಿಮೆ ಸಲ್ಲಿಸಬೇಕು, ನೀವು ಅವರಿಗೆ ಘನತೆ ಸಲ್ಲಿಸಬೇಕು, ನೀವು ಅವರಿಗೆ ಉಪಕಾರ ಮಾಡಬೇಕು. ಅವರಿಂದ ನೀವು ಏನನ್ನ ಬಯಸ್ತೀರೋ ಅದನ್ನು ಮೊದಲು ನೀವು ಅವರಿಗೆ ಮಾಡಿರ್ಬೇಕು. ಆಮೇಲೆ ಹೇಳಿ, ನಾವು ಮಾಡಲ್ಲ, ಅವರಿಂದ ಬರೋದು ಮಾತ್ರ ನಾನು ದೊಡ್ಡವರ ಅವ್ರು ದೊಡ್ಡವರ? ದೊಡ್ಡವರು ನೀನಾಗಿರೋ ಅವರಾಗಿರೋ ದೊಡ್ಡವ್ರ ಲೆಕ್ಕಕ್ಕೆ ಬರಲ್ಲ ಇಲ್ಲಿ. ದೊಡ್ಡವ್ರು ಯಾರೇ ಆಗಿರಲಿ, ದೊಡ್ಡತನ ಲೆಕ್ಕ ಅಲ್ಲ. ದೊಡ್ಡತನ ಇಲ್ಲ. ದೊಡ್ಡತನ ಯೇಸು ಸ್ವಾಮಿ. ಇದು ನಮ್ದೆಲ್ಲ ದೊಡ್ಡತನ ಯಾರ್ದು? ಜನರದೇ ಏನು? ದಡ್ಡತನ. ಹಲ್ಲೆಲೂಯಾ. ಅದು ಯೇಸು ಸ್ವಾಮಿ ತರ ಜೀವಿಸೋದಾದ್ರೆ ದಡ್ಡತನ ಅಲ್ಲ, ದೊಡ್ಡತನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವ್ರ ವಾಕ್ಯ ಹೇಳ್ತದೆ, ಓದಿ 20 ಓದಿ. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆ ಇಲ್ಲವಾಗುತ್ತಾನೆ. ನೋಡಿ, ವಿವೇಕಹೀನ ಮನುಷ್ಯನು, ಅವನಿಗೆ ವಿವೇಕವೇ ಇರಲ್ಲ. ಅವನು ಹೇಗೆ ಜೀವಿಸಬೇಕು, ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಹೇಗೆ ಗೌರವ ಕೊಡಬೇಕು, ಯಾರನ್ನು ಹೇಗೆ ಮಾತಾಡಿಸ್ಬೇಕು, ಯಾರನ್ನು ಹೇಗೆ ಘನತೆ ಸಲ್ಲಿಸಬೇಕು, ಪ್ರೈಸ್ ಗಾಡ್, ಯಾರ ಬಳಿಯಲ್ಲಿ ಹೇಗೆ ನಡ್ಕೊಳ್ಬೇಕು. ಇವತ್ತು ತಂದೆ ತಾಯಿಗಳಿಗೆ ಗೊತ್ತಿರಬೇಕು ಮಕ್ಕಳ ಹತ್ರ ಹೇಗೆ ನಡ್ಕೊಳ್ಬೇಕಂತೇಳಿ.
ಮಕ್ಕಳಿಗೆ ತಂದೆ ತಾಯಿ ಹತ್ರ ಹೇಗೆ ನಡ್ಕೊಳ್ಬೇಕಂತ ಅವರಿಗೆ ಗೊತ್ತಿರಬೇಕು. ಇವತ್ತು ತಂದೆ ತಾಯಿಗಳು ಮಕ್ಕಳ ಹತ್ರ ಇಷ್ಟ ಬಂದಾಗೆ ನಡ್ಕೊಳ್ಳೋದು, ಮಕ್ಕಳು ತಂದೆ ತಾಯಿ ಇಷ್ಟ ಬಂದಾಗೆ ನಡ್ಕೊಳ್ಳೋದು. ಪ್ರೈಸ್ ಗಾಡ. ಹೊರಗಡೆ ಹೋದ್ರು ಜನರ ಹತ್ರ ಇಷ್ಟ ಬಂದಾಗೆ ನಡ್ಕೊಳ್ಳೋದು. ಎಲ್ಲೂ ಹೋದ್ರು ಬರೀ ನಮ್ದೇ ಅದು ಕೊಬ್ಬು ಅಹಂಕಾರ ನಮ್ದೇ ನಾವು ತೋರಿಸ್ತಾ ಇರ್ತೀವಿ. ನೋ, ನಮ್ಮಲ್ಲಿ ಎಷ್ಟು ಅಹಂಕಾರ ಇರಲಿ, ಏನು ನಮ್ಮಲ್ಲಿ ಎಂಥದಿರಲಿ, ಏನೇ ಇರಲಿ, ಏನೇ ಇದ್ರು ಯು ಆರ್ ಎ ಝೀರೋ. ಯೇಸುವಿನ ಮುಂದೆ ನಾವು ಝೀರೋ. ಎಂತ ಆಸ್ತಿ ಇರಲಿ, ಅಂತಸ್ತಿರ್ಲಿ, ಎಷ್ಟೇ ಕಟ್ಟಡ ಬಿಲ್ಡಿಂಗ್ ಅಲ್ಲಿ ಕಟ್ಟಿರೋ ಅದೆಲ್ಲ ಡಸ್ಟ್. ನನ್ನ ಯೇಸುವೆ ನಮ್ಮ ಒಳಗಿದೆ. ಆ ಸ್ವಭಾವಗಳೇ ನಮ್ಮನ್ನ ಆ ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು. ಹಲ್ಲೆಲೂಯಾ. ಸ್ವಭಾವಗಳಿದೆ ನಮ್ಮ ಬಳಿ. ಏನಿದೆ ಪ್ರಯೋಜನ? ಕೋಟಿಗಟ್ಟಲೆ ಆಸ್ತಿ ಇಟ್ಕೊಂಡು ನೀನಲ್ಲಿ ಒಂದು ಪ್ರೀತಿ ಸೋಡಿ ಐಶ್ವರ್ಯವಂತ ಆ ಬಾಗ್ಲಲ್ಲಿ ಬಿದ್ದಿದ್ದ ಲಾಜರ್ನಿಗೆ ಒಂದು ತುತ್ತು ಊಟ ಕೊಡ್ಲಿಲ್ಲ ಅವನು. ಹೌದಾ? ಊಟ ಕೊಡ್ಲಿಲ್ಲಲ್ಲ ಅವನು. ಐಶ್ವರ್ಯವಂತನಾಗಿದ್ದಾನೆ. ಎಷ್ಟು ಲಾಜರನ್ನು ಅವನೇ ಸಾಕ್ಬೋದಾಯ್ತು. ಹೌದಾ ಇಲ್ವಾ? ಆದ್ರೆ ಅವನ ಕ್ಯಾರೆ ಕೂಡ ಕೇರ್ ಮಾಡ್ತಿರ್ಲಿಲ್ಲ. ಅವನೊಂದು ರೆಸ್ಪೆಕ್ಟ್ ಇಲ್ಲ, ಒಂದು ಗೌರವ ಇಲ್ಲ. ಏನು ನಾಯಿಗಿಂತ ಕಡೆಯಾಗಿ ನೋಡ್ತಾ ಇದ್ದಾನೆ ಅವನನ್ನು ಅವನು. ಆದ್ರೆ ಅವನು ಎಲ್ಲೋದ ಲಾಸ್ಟ್ಗೆ? ನರಕಕ್ಕೆ ಹೋದ, ಬೆಂಕಿ ಊರಿಗೆ ಹೋದ. ಆದ್ರೆ ಲಾಜರ್ ಎಲ್ಲೋಗಿದ್ದಾನೆ? ಅಬ್ರಾಮನ ತೊಡೆಯಲ್ಲಿ ಹೋಗಿಕೊಂಡಿದ್ದಾನೆ, ಪರಲೋಕದಲ್ಲಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ಈ ಲೋಕದಲ್ಲಿ ನಮ್ಮನ್ನ ದೇವರು ಆಶೀರ್ವಾದಕರವಾಗಿ ಇಟ್ಟಿರ್ಬೇಕಾದ್ರೆ ನೀನು ಇತರಿಗೆ ಆಶೀರ್ವಾದಕರವಾಗಿ ಇರಲೇಬೇಕು. ಆಮೇಲೆ ಕೊಡ್ಲಿಕ್ಕೆ ದೇವರಿಗೆ ಇಟ್ಟಿದ್ದಾರೋ ಕೊಡು. ದೇವ್ರು ಬೇರೆಯವರಿಗೆ ನಿನ್ನ ಸಹಾಯಕರಾಗಿ ಇಟ್ಟಿದ್ದಾರೆ, ಸಹಾಯ ಮಾಡು. ಎಲ್ಲ ಇಟ್ಕೊಂಡು ನಾನು ಪ್ರೈಸ್ ಗಾಡ್ ಏನಿಲ್ಲದವನಾಗಿ ಬದುಕಿದ್ರೆ ಏನು ಪ್ರಯೋಜನ? ನಾನು ಮೊದಲು ಭಿಕ್ಷುಗಾರಿಗೆ ₹1 ₹2 ಕೊಡ್ತಿದ್ದೆ. ಅಲ್ಲೆಲ್ಲ ಅದು ನಿಮ್ಮ ಮನಸ್ಸಲ್ಲಿ ಭಿಕ್ಷುಗಾರಿಗೆ ಒಂದು ₹10 ₹20 ಕೊಡ್ಬೇಕೀಗ ಅಂತ ಮನಸ್ಸು. ಆಮೇಲೆ ಈಗೇನು ಮಾಡ್ತಾನೆ ಭಿಕ್ಷು, ಅವನು ಎಂಟನೇ ಬಂದರೆ ₹10 ಕೊಡ್ತಾನೆ. ಅಟ್ಲೀಸ್ಟ್ ಒಂದು ಅರ್ಧ ಒಂದು ಚೋಟ ಚಾ ಕುಡಿಯೋಕಾರ ಹಣ ಕೊಟ್ಟು ಕಳಿಸು. ಯಾಕೆ? ಮೊದಲು ಕೊಡ್ತಿದ್ದು ₹5 ₹1 ₹2. ಆದರೆ ಈಗ ₹10. ಕೇಳ್ಕೊಳ್ಳಿ, ದೇವರಿಗೆ ಬೆಸ್ಟ್ ಆಗಿರೋದು ಕೊಡಿ, ದೇವರು ನಿಮ್ಮನ್ನ ಬೆಸ್ಟ್ ಆಗಿರ್ತಾರೆ. ದೇವರಿಗೆ ಒಳ್ಳೇದು ಕೊಡ್ರಿ, ನಿಮ್ಮನ್ನ ದೇವರು ಒಳ್ಳೇದಾಗಿಟ್ಟಿರ್ತಾರೆ. ಅರ್ಧಗಿರೋದು ಕಿತ್ತೋಗಿರೋದೆಲ್ಲ ಕೊಡಬಾರ್ದು. ಅರ್ಧಗಿರೋದು ಕಿತ್ತೋಗಿರೋದು ಕೊಡು. ಅರ್ಧಗಿರೋ ಕಿತ್ತೋಗಿರೋದು ಹಾಕೋಬೇಕಾಯ್ತು ನಾವು. ಚಪ್ಪಲ್ ಅರ್ಧಗಿರ್ತದೆ, ಕಿತ್ತೋಗಿರ್ತದೆ. ಈಗ ಹಾಕೊಳ್ಳೋ ಬಟ್ಟೆಗಳು ಅರ್ಧೋಗಿರ್ತದೆ, ಕಿತ್ತೋಗಿರೋದು. ಆ ಥರ ಅಲ್ಲ. ದೇವರಿಗೆ ನೀ ಬೆಸ್ಟ್ ಆಗಿ ಕೊಡುವಾಗ ದೇವರು ನಿನ್ನನ್ನ ಬೆಸ್ಟ್ ಆಗಿ ಇಡ್ತಾರೆ. ಆಮೇಲೆ ದೇವರಿಗೆ ಸಲ್ಲಿಸಬೇಕಾದ್ರೆ ದೇವರಿಗೆ ಸಲ್ಲಿಸಬೇಕು ನೀವು. ಆಗ ದೇವರಿಗೆ ಕೊಡೋದನ್ನ ಕೊಟ್ಟೇ ಕೊಡ್ತಾರೆ. ನಿಮ್ಮ ಅಕೌಂಟ್ಗೆ ಏನ್ ಬರ್ಬೇಕಾದ್ರೆ ದೇವರು ಹಾಕ್ತಾರೆ. ಇಲ್ಲಿ ದೇವರು ಅನೇಕರನ್ನ ಬ್ಲೆಸ್ ಮಾಡ್ತಾರೆ ರೀ. ಒಂದು ಫೈನಾನ್ಷಿಯಲಿ ಬ್ರೇಕ್. ನಾನು ಈಗಲೇ ಹೇಳ್ತೇನೆ ರೀ, ಯಾರು ದೇವರಿಗೆ ಕಾಣಿಕೆಗಳನ್ನ ದಶಮ ಭಾಗವನ್ನು ಕೊಟ್ಟು ದೇವರನ್ನ ಘನಪಡಿಸ್ತಾ ಇದ್ದೀರೋ ನಿಮ್ಮನ್ನ ನಿಮ್ಮ ಸಂತತಿಗಳ ದೇವರು ಆಶೀರ್ವಾದಕರವಾಗಿಡ್ತಾರೆ, ಆಶೀರ್ವಾದ ನಿಧಿಗಳಾಗಿಡ್ತಾರೆ. ಅಬ್ರಾಮಿಗೆ ದೇವರು ವಾಗ್ದಾನ ಮಾಡಿದ್ರು. ಹೌದಾ ಇಲ್ವಾ? 20, 23, 24 ವರ್ಷದಲ್ಲಿ ಬಂದು 99 ವರ್ಷದಲ್ಲಿ ಬಂದು ಏನ್ ಹೇಳ್ತಾರೆ? ಬರುವ ವರ್ಷ ನಾ ಬರುವಾಗ ನಿಮಗೆ ಮಗನ ಇರ್ತಾನೆ ಅಂತ ಹೇಳ್ತಾರೆ. ಹೌದಾ ಇಲ್ವಾ? ಹಲ್ಲೆಲೂಯಾ. ಆ ಟೈಮಲ್ಲಿ ಇವನು ಕೇಳಲ್ಲ ಅವ್ರನ್ನ, ದೇವ್ರನ್ನ. ಅಬ್ರಾಮ ಎಲ್ಲಿ ದೇವ್ರೆ ವಾಗ್ದಾನ ಮಾಡಿ 23, 24 ವರ್ಷ ಆಯ್ತು, ಏನು ಕೊಟ್ಟೆ, ಅದು ಕೊಟ್ಟ ಇದು ಕೊಟ್ಟ ಅಂತ ಅವನು ಏನು ಮಾತಾಡಲಿಲ್ಲ. ಅವನೇನ್ ಮಾಡ್ತಾನೆ? ದೇವರೇ ಬನ್ನಿ, ನಾವು ನೀವು ಒಂದು ಒಳ್ಳೆ ವಿರುಂದು, ಒಳ್ಳೆ ಊಟ ಮಾಡೋಣ. ಅಬ್ರಾಮ ದೇವ್ರಿಗೆ ಮಾನಿಸ್ತಾನಲ್ಲ, ಕೊಬ್ಬಿದ ಕರುಣೆಲ್ಲ ಕಟ್ ಮಾಡಿ ಊಟ ಎಲ್ಲ ಮಾಡಿಸಲ್ವಾ? ಮತ್ತೆ ಇವತ್ತು ಜನ ಪಾಸ್ಟನ್ನ ಕರೆದ ಯಾವ್ದು ಗೊತ್ತಾ? ಪಾಸ್ಟೆ ಬನ್ನಿ ಸ್ವಲ್ಪ ಉಪವಾಸ ಪ್ರಾರ್ಥನೆ ಮಾಡೋಣ ಮನೆಯಲ್ಲಿ. ಪಾಸ್ಟೆ ಬನ್ನಿ ಉಪವಾಸ ಮಾಡಕ್ಕೆ ಪಾಸ್ಟ್ ಮನೆ ಕರೆಯೋದು. ನಾನು ಹೇಳ್ತೀನಿ, ಪಾಸ್ಟ್ನ ಫೀಸ್ಟಿಂಗ್ ಮಾಡಕ್ಕೆ ಮನೆಗೆ ಕರಿ ನೀನು. ಪಕ್ಕದಲ್ಲಿ ಹೇಳ್ರಿ, ಉಪವಾಸ ಮಾಡಕ್ಕೆ ಕರಿಬೇಡ. ಪಾಸ್ಟ್ ಬನ್ನಿ ಇವತ್ತು ನಮ್ಮ ಮನೇಲಿ ಒಂದು ಒಳ್ಳೆ ಊಟ ಮಾಡಿ ನಾವು ನೀವು ಒಟ್ಟಿಗೆ ಊಟ ಮಾಡೋಣ ಹೇಳಿ, ಆವಾಗ ಆಶೀರ್ವಾದ ಬರ್ತದೆ. ಇವರು ಉಪವಾಸ ಮಾಡೋಣ ಬನ್ನಿ ಪಾಸ್ಟ್, ಆಮೇಲೆ ಊಟ ಆಗ್ತದೆ. ಅದೆಲ್ಲ ನಾನು ಹೇಳೋದು, ಫಸ್ಟ್ ನೀವು ವಿರುಂದಿಗೆ ಅಂತ ಕರಿಬೇಕು, ಊಟಕ್ಕೆ ಅಂತ ಕರಿಬೇಕು. ನೀವು ಪಾಸ್ಟಿಗೆ ಅಂತ ಕರಿಬೇಡ ನೀನು. ಜನ ನೋಡಿ ಪಾಸ್ಟ್ ಯಾವಾಗ ಬರ್ತೀರಿ ಹೇಳಿ, ಸ್ವಲ್ಪ ಒಳ್ಳೆ ಪಾಸ್ಟಿಂಗ್ ಪ್ರೇ ಮಾಡೋ, ಪವರಾಗಿ ಮಾಡೋಣ ಪಾಸ್ಟಿಂಗ್ ಪ್ರೇಯರು. ಯಾಕೆ? ಪವರಾಗಿ ಮಾಡಿದ್ರೆ ಸಾತನೆಲ್ಲ ಓಡೋದು. ಈ ಗಂಡ ಸಾತನಿದ್ದೆಲ್ಲ ಅವ್ನು ಸರಿಯಾಗೋದು. ಪ್ರೈಸ್ ಗಾರ್ಡ. ಹಲ್ಲೆಲೂಯ. ಇವತ್ತು ನೋಡಿ ದೇವರು ಅವನು ಕೇಳಿಲ್ಲ, ದೇವರೇ ನೀನು ವಾಗ್ದಾನ ಮಾಡಿದೆ, ಎಲ್ಲಿ ಮಗು ಕೊಟ್ಟೆ, ಆಗ ಈಗ ಸರಿನಾ? ಇಷ್ಟು ವರ್ಷ ಎಲ್ಲೋಗಿದ್ದಾರೆ, 24 ವರ್ಷ ಈಗ ಬಂದಿದ್ದೀರ ದೇವ್ರ ಹೇಳ್ನಾ? ಇನ್ನೂ ಅವನ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಬಂದಿದ್ದೇವ್ರ ಒಳ್ಳೆ ಊಟ ತಿಂಡಿ ಮಾಡಿ ನಿಂದಿರೋಣ, ಸ್ತೋತ್ರ, ಆಮೇನ್, ಹಲ್ಲೆಲೂಯ. ನಾನೇನು ಹೇಳ್ತೇನೆ ಅಂದ್ರೆ, ದೇವ ಸೇವಕರ ನೀವು ಮಾನಿಸುವಾಗ ದೇವರು ನಿಮ್ಮನ್ನ ಮಾನಿಸ್ತಾರೆ ರೀ. ಒಬ್ಬ ನಿಮ್ಮ ಸೇವಕ ನೀವು ಮಾನಿಸುವಾಗ ದೇವರು ನಿಮ್ಮನ್ನ, ಯಾಕೆ? ಸೇವಕ ಇರುವ ಜಾಗದಲ್ಲಿ ಯೇಸು ಇರುತ್ತಾರೆ, ಯೇಸು ಇರುವ ಜಾಗದಲ್ಲಿ ಸೇವಕ ಇರ್ತಾನೆ. ಸೇವಕ ಹೇಳುವ ಒಂದೊಂದು ಮಾತಿನ ಆಶೀರ್ವಾದಗಳು ನಿಮ್ಮ ಮೇಲೆ, ನಿಮ್ಮ ಸಂತತಿ ಮೇಲೆ ಹಾಗೆ ಸಂಭವಿಸುತ್ತೆ.
100ಕ್ಕೆ 100 ಪಟ್ಟು ಸಂಭವಿಸುತ್ತೆ. ಯಾವಾಗ? ನೀ ನಂಬುವಾಗ. 1 ಕೊರಿಂಥ 14:22 ಲಾಸ್ಟ್ ವಾಕ್ಯ. 1 ಕೊರಿಂಥ 14:22 ಎಷ್ಟನೇ ವಾಕ್ಯ ಹೇಳ್ತೇವೆ? 22. ಆದರೆ ಪ್ರವಾದನೆಯು ನಂಬದವರಿಗೋಸ್ಕರವಲ್ಲ, ಆದರೆ ಪ್ರವಾದನೆಯು ನಂಬದವರಿಗೋಸ್ಕರ ಅಲ್ಲ, ನಂಬುವವರಿಗೋಸ್ಕರವಾಗಿದೆ. ಪ್ರವಾದನೆಯು ನಂಬುವವರಿಗೋಸ್ಕರ ಆಗಿದೆ. ಪ್ರವಾದನೆ ಯಾರಿಗೋಸ್ಕರ? ಒಬ್ಬ ಸೇವಕ ಹೇಳುವಾಗ ನಿನಗೆ ಸಂಭವಿಸುತ್ತೆ. ನೀ ನಂಬಿದ್ರೆ ಸಂಭವಿಸುತ್ತೆ. ನಂಬಲಿಲ್ಲ ಅಂದ್ರೆ ನಮ್ಗೆ ಅವರು ಪ್ರಾಫಿಟ್ ಹೇಳಬೇಕು. ಆ ಪ್ರಾಫಿಟ್ ಹೇಳಿದ್ರೆ ಮಾತ್ರ ಆ ಪ್ರಾಫಿಟ್ ಅಲ್ಲ, ಈ ಪ್ರಾಫಿಟ್ ನಿನಗೆ ಶ್ರೇಷ್ಠ. ಆ ಪ್ರಾಫಿಟ್ ಒಂದಿನ ಬರ್ತಾನೆ ಹೋಗ್ಬಿಡ್ತಾನೆ, ಆದ್ರೆ ಈ ಪ್ರಾಫಿಟ್ ಯಾವಾಗ ನಿನಗೆ ಪ್ರಾಫಿಟ್ ಆಗಿ ಇರ್ತಾನೆ. ಆಮೇಲೆ ಹೇಳ್ರಿ, ಹೌದೇ ಇಲ್ವಾ? ಆ ಪ್ರಾಫಿಟ್ ನಿನಗೆ ಪ್ರಾಫಿಟ್ ಅಲ್ಲ, ಇವನು ಪ್ರಾಫಿಟ್ ನಿನಗೆ. ಯಾಕೆ? ಆ ಪ್ರಾಫಿಟ್ ನೀನು ಯಾರಂತಾನೆ ಗೊತ್ತಿಲ್ಲ. ಸ್ತೋತ್ರ, ಆಮೇನ್. ಒಂದು ಡೋಸ್ ಕೊಟ್ಬಿಟ್ಟು ಅಲ್ಲೇ ಆಮೇಲೆ ದೇವ್ರು ಹಂಗ್ ಮಾಡ್ತಾ ಹಿಂಗ್ ಮಾಡ್ತಾ ಹೋಗ್ಬಿಡ್ತಾ ಒಂದ್ ದಿವಸ ಪ್ರಾರ್ಥನೆ ಮಾಡಿ. ಆದ್ರೆ ಈ ಪ್ರಾಫಿಟ್ ನಿನಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ ಮಾಡಿ ನಿನಗೆ ಲಾಭದಾಯಕನಾಗಿ ಇರ್ತಾರೆ. ನಮ್ಮ ಪ್ರಾಫಿಟ್ ಶ್ರೇಷ್ಠ. ಯಾಕೆ? ನಮಗೆ ಅವರು ಪ್ರಾಫಿಟ್ ಆಗಿರ್ತಾರೆ. ನಾವು ಪ್ರಾಫಿಟ್ ಆಗಿರೋ ಬಿಟ್ಬಿಟ್ಟು ಇನ್ನ ಪ್ರಾಫಿಟ್ ಯಾವ ಹಿಡ್ಕೊ ಹೋಗ್ತೀವಿ. ಆ ಪ್ರಾಫಿಟ್ ಈ ಪ್ರಾಫಿಟ್ ಎಲ್ಲ ಪ್ರಾಫಿಟಿಗೆ ಏನಿಲ್ಲ. ದೇವರ ವಾಕ್ಯವೇ ನಿನಗೆ ಪ್ರವಾದನೆ. ದೇವರ ವಾಕ್ಯವನ್ನು ಸರಿಯಾಗಿ ನಂಬಿದ್ರೆ ನಂಬುವರ ಜೀವಿತ ದೇವರ ವಾಕ್ಯ ಬಲವಾದ ಕಾರ್ಯ ಮಾಡುತ್ತೆ. ನಂಬಿದ್ರೆ ಮಾತ್ರ. ನೀ ನಂಬಲ್ಲ, ನೀ ಪ್ರಾಫಿಟ್ ನಂಬ್ಕೊಂಡು ಹೋಗ್ತೀಯ. ಪ್ರಾಫಿಟ್ ಏನು ಮಾಡೋಕ್ಕಾಗಲ್ಲ. ಪ್ರಾಫಿಟ್ ನೀನು ಏನು ಮಾಡೋಕ್ಕಾಗುತ್ತೆ? ನನ್ನ ಯೇಸು ನಂಬು, ನನ್ನ ಯೇಸುನ ವಾಕ್ಯ ನಂಬು. ಆ ವಾಕ್ಯ ನಿನ್ನ ಜೀವಿತವನ್ನು ಉನ್ನತಿಗೆ ತರುತ್ತೆ, ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತೆ, ನಿನ್ನ ಶ್ರೇಷ್ಠವಾಗಿಡುತ್ತೆ. ಆಮೇಲೆ ಹಲ್ಲೆಲೂಯಾ. ಲಾಸ್ಟ್ ತಗ್ಗಿಸಲ್ಪಟ್ಟ ನಿಮಿತ್ತ ಯೇಸು ಸ್ವಾಮಿ ದೇವರೇ ಅದೇ ವಾಕ್ಯ 2 ಫಿಲಿಪ್ಪಿ 2:9 ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ನೋಡಿ, ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಮುಂದೆ ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ದೇವರಿಗೆ ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು. ಯಾಕೆ ಯೇಸುಗೆ ಸ್ವರ್ಗ ಮೃತ್ಯು ಪಾತಾಳ ಯೇಸುಗೆ ಅಡ್ಡ ಯಾಕೆ ಬೀಳ್ತಾ ಇದ್ದಾರೆ? ಯೇಸು ಇಲ್ಲಿ ಶಿಷ್ಯರ ಪಾದದ ಲೆವೆಲ್ಗೆ ತಗ್ಗಿಸಲ್ಪಟ್ಟಂತ ಅದೇ ಯೇಸು ಉನ್ನತಿಗೆ ಎತ್ತಲ್ಪಟ್ಟಾಗ ಸ್ವರ್ಗ ಮೃತ್ಯು ಪಾತಾಳ ಇರುವವರೆಲ್ಲರೂ ಯೇಸು ಪಾದಕ್ಕೆ ಅಡ್ಡ ಬೀಳ್ತಾ ಇದ್ದಾರೆ. ಇವತ್ತು ನೀನು ತಗ್ಗಿಸಲ್ಪಡೋದಾದ್ರೆ ದೇವರು ನಿನ್ನ ಮೇಲೆತ್ತುತ್ತಾರೆ. ದೇವರು ಮೇಲೆತ್ತುವಾಗ ನಿನ್ನ ಮುಂದೆ ಇಡೀ ಜಗತ್ತು ತಗ್ಗಿಸಲ್ಪಡುತ್ತೆ. ನೀನು ತಗ್ಗಿಸಲ್ಪಟ್ಟವನಾಗಿರ್ಬೇಕು. ನೀನು ವಿಧೇಯತೆ ಉಳ್ಳವನಾಗಿರ್ಬೇಕು. ಮೊದಲು ನೀನು ಮಾಡುವವನಾಗಿರ್ಬೇಕು, ಆಮೇಲೆ ಆ ಕಡೆಯಿಂದ ಬಯಸಬೇಕು. ನಾವೇನ್ ಮಾಡ್ತೇವೆ? ಮೊದಲು ನಾವೇನು ಮಾಡಲ್ಲ, ಆ ಕಡೆಯಿಂದ ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು, ಅವ್ರು ಆಗಿರ್ಬೇಕು, ನನ್ನ ಮಾತು ಕೇಳಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನಗೆ ಗೌರವ ಕೊಡಬೇಕು. ಅವ್ರು ಕೊಡಲ್ಲ, ನೀ ಯಾಕೆ ಕೊಡ ಅಂತ ನೀನ್ ಮಾಡಬಾರ್ದಾ? ನೀನ್ ಮೊದಲು ಮಾಡು, ಅವ್ರು ಕೊಡ್ತಾರ ಆಮೇಲೆ ಹೇಳಿ. ನಾವು ಅವರಿಗೆ ಮಾದರಿ ಆಗಿರ್ಬೇಕು. ಅವರು ನನಗೆ ಮಾದರಿ ಅಲ್ಲ. ಯಾರು ಮಾದರಿ? ಹೇಳಿ, ನಾನು ಮಾದರಿ. ದೇವರು ನನ್ನ ಮಾದರಿ ಮಾಡಿದ್ದಾರೆ. ನಾನು ಮಾದರಿ, ಅವರೆಲ್ಲ ಮಾದರಿ. ಅವರಿಗೆ ನೀ ಮಾದರಿ ಆಗಿರ್ಬೇಕು. ನೀ ಮಾದರಿ ಆಗಿರುವಾಗ ದೇವರು ನಿನ್ನ ಆಶೀರ್ವಾದ ಮಾಡಿ ಉನ್ನತಿಗೆ ತರುತ್ತಾರೆ. ನೀನು ಆಶೀರ್ವಾದವಂತಿ. ನಿನ್ನ ತಲೆ ಮೇಲೆ ಬೀಳುವ ಆಶೀರ್ವಾದ ನಿನಗೆ ಯಾರು ವಿಧೇಯರಾಗ್ತಾರೋ ಅವರ ಮೇಲೆ ಮೂವ್ ಆಗುತ್ತೆ. ಆಮೇಲೆ ನಿನ್ನ ಆಶೀರ್ವಾದ ನಿನ್ನ ಮುಂದೆ ತಗ್ಗಿಸಲ್ಪಡೋ ಎಲ್ಲರ ಮೇಲೆ ಮೂವ್ ಆಗುತ್ತೆ. ಒಬ್ಬ ಸೇವಕನ ಆಶೀರ್ವಾದ ದೇವರ ಮುಂದೆ, ಸೇವಕನ ಮುಂದೆ ಯಾರು ತಗ್ಗಿಸಲ್ಪಡ್ತಾರೋ ಅವರ ಮೇಲೆಲ್ಲ ಆ ಅನೆಟಿವ್ ಆಗುತ್ತೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.